ಸೋಮೇಶ ರಾಶಿಗೆ ಹೇಗಿದೆ ಮೇಡಮ್ ಈ ಸಲ? ನೋಡಿ, ಈಗ ನಾನು 15th ಆದ್ಮೇಲಿಂದು ಅಂದ್ರೆ ನಮ್ಮ ಮಕರ ಸಂಕ್ರಮಣ ಆದ್ಮೇಲೆ ಸೂರ್ಯ ಬಂದು 9ನೇ ಮನೆಗೆ ಸಂಚಾರ 10ನೇ ಮನೆಗೆ ಸಂಚಾರ ಆಗ್ತಾನೆ. ಮೇಷ ರಾಶಿಯಿಂದ 10ನೇ ಮನೆಗೆ ಸಂಚಾರ ಆಗ್ತಾನೆ. 10ನೇ ಮನೆ ಬಂದು ತುಂಬಾ ಶುಭ ಸ್ಥಾನ ಅಂತ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಬದಲಾವಣೆಗಳಾಗ್ತವೆ, ಪಾಸಿಟಿವ್ ಚೇಂಜಸ್ ಆಗ್ತವೆ. ಹಾಗೇನೆ ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೆಯ ಉದ್ಯೋಗಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಅರ್ಹತೆ ಇದ್ರೆ, ಅರ್ಹತೆ ಇಲ್ದವ್ರು ನನಗೆ ಸಿಗ್ಲಿಲ್ಲ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ಆದ್ರೆ ಪ್ರಯತ್ನ ಬೇಕು, ಮನುಷ್ಯ ಪ್ರಯತ್ನ ತುಂಬಾ ಮುಖ್ಯ. ಅದರ ಜೊತೆಗೆ ನೀವು ಯೋಗ್ಯರಾಗಿದ್ದಲ್ಲಿ ನಿಮಗೆ ಸರಿಯಾದ ಉದ್ಯೋಗವನ್ನು ನೀವು ಹುಡುಕಿದ್ರೆ ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಇದು ನಿಮ್ಮ ಗೌರ್ಮೆಂಟ್ ಜಾಬ್ಗಳಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ನೀವು ಅದು ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ನಿಮ್ಮ ಯಾವುದೇ ವ್ಯವಹಾರಗಳಿರ್ಬೋದು, ವ್ಯಾಪಾರಗಳಿರ್ಬೋದು, ಅವು ಕೂಡ ತುಂಬಾ ಚೆನ್ನಾಗಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೇನೆ ಇಲ್ಲಿ ಪಂಚಮ ಸ್ಥಾನ, ಮೇಷರಾಶಿಯವರಿಗೆ ಪಂಚಮ ಸ್ಥಾನಾಧಿಪತಿ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಒಳ್ಳೆ ಸ್ಥಾನಮಾನಗಳಿಗೆ ಹೋಗೋದಕ್ಕೆ, ಅಂದ್ರೆ ಪಂಚಮಾಧಿಪತಿ ಆಗಿರುವಂತಹ ಸೂರ್ಯ 10ನೇ ಮನೆಗೆ ಬಂದಾಗ ನಿಮ್ಮ ಮಕ್ಕಳಿಗೆ ಕೂಡ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ಒಳ್ಳೆ ಪೊಸಿಷನ್ ಸಿಗಬಹುದು. ಹಾಗೇನೆ ಇದು ಏನು, ನೀವೇನಾದ್ರೂ ಇನ್ಕ್ರಿಮೆಂಟು ಅಥವಾ ಒಂದು ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಹೈಯರ್ ಪೊಸಿಷನ್ಗೆ ಅದು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ಸೂಪರ್ ಆಗಿದೆ ಅಂತ. ಹೌದು.